ನಮಸ್ಕಾರ ಸ್ನೇಹಿತರೆ. ಬ್ರಾಯ್ಲರ್ ಕೋಳಿ ಸಾಕಾಣಿಕೆ ಮಾಹಿತಿಯ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯ ಆದರದ ಸ್ವಾಗತ. ಸ್ನೇಹಿತರೆ, ಇವತ್ತು ಮರಿಗಳಿಗೆ 31 ದಿನ ನಡೀತಾ ಇದೆ ಅಂತ ಹೇಳಿದರೆ 30 ದಿನ ಕಂಪ್ಲೀಟ್ ಆಗಿದೆ. ಇವತ್ತು 31ನೇ ದಿನ. ಆ, ಅವುಗಳಿಗೆ ಪೂರಕವಾದಂಥ ವಾತಾವರಣ ಇರೋದರಿಂದ ಚೆನ್ನಾಗಿ ಫೀಡಿಂಗ್ ಕೂಡ ಆಗ್ತಾ ಇದೆ, ಹೆಲ್ದಿಯಾಗಿ ಕೂಡ ಇದ್ದೇವೆ. ತುಂಬ ಗ್ರೋತು ಕೂಡ ಪರವಾಗಿಲ್ಲ, ಉತ್ತಮ ರೀತಿಯಲ್ಲಿ ಗ್ರೋತ್ ಇದೆ. ಸ್ನೇಹಿತರೆ, ಕೋಳಿ ಸಾಕಾಣಿಕೆಯಲ್ಲಿ ಈ ಬರ್ಡ್ಸ್ನ ಹಿಕ್ಕೆಯನ್ನು ಕೂಡ ನಾವು ಗಮನಿಸ್ತಾ ಇರಬೇಕು. ಯಾಕೆಂತ ಹೇಳಿದರೆ ತುಂಬ ಫೀಡ್ ತಿಂದು ಅದರಿಂದ ಫೀಡ್ ಮೋಷನ್ ಆಗ್ತಾ ಇದ್ದರೆ ಅಲ್ಲಿ ಬೆಳವಣಿಗೆ ಸಹ ಕುಂಠಿತ ಆಗ್ತದೆ. ಯಾಕೆಂತ ಹೇಳಿದರೆ ಅಲ್ಲಿ ಜೀರ್ಣಕ್ರಿಯೆ ಸರಿಯಾಗಿ ನಡೆದಿರೋದಿಲ್ಲ, ಡೈಜೆಷನ್ ಸರಿಯಾಗಿ ನಡೆದಿಲ್ಲ ಅಂತ ಹೇಳಿದರೆ ಫೀಡ್ ಮೋಷನ್ ಆಗ್ತದೆ. ಇದರಿಂದ ಫೀಡ್ ಮೋಷನ್ ಆದರೆ ಫೀಡ್ ವೇಸ್ಟ್ ಆಗ್ತದೆ ಬಿಟ್ಟರೆ ಅಲ್ಲಿ ನಮಗೆ ಬಾಡಿ ವೆಯ್ಟ್ ಗೇನ್ ಆಗೋದಿಲ್ಲ. ಆ ಕಾರಣದಿಂದ ನಾವು ಅದನ್ನು ಕೂಡ ಗಮನಿಸ್ತಾ ಇರಬೇಕು. ಅದಕ್ಕೆ ನಾವು ಬೇಗ ಏನಾದರೂ ಪರಿಹಾರವನ್ನು ಕಂಡುಕೊಳ್ಳಬೇಕು. ಫೀಡ್ ಮೋಷನ್ ಆಗ್ತಾ ಇದ್ದರೆ ಯಾವ ಕಾರಣಕ್ಕೆ ಅದನ್ನು ಫೀಡ್ ಮೋಷನ್ ಆಗ್ತಿದೆ ಅನ್ನೋದ್ರ ಬಗ್ಗೆ ನಾವು ಪಾಯಿಂಟ್ ಔಟ್ ಮಾಡಿ ಅದಕ್ಕೆ ಬೇಕಾದಂಥ ಮೆಡಿಷನನ್ನು ಕೊಟ್ಟರೆ ತುಂಬ ಒಳ್ಳೆಯದು. ಕೆಲವೊಂದು ಕೋಳಿಗಳು ತುಂಬ ತಿಂದು, ಯಾಕೆಂದರೆ ಹಸಿವೆ ಕಾರಣದಿಂದ ಕೆಲವೊಂದು ಕೋಳಿಗಳು ತುಂಬ ತಿಂದು ಬಿಡ್ತವೆ. ಅದೇ ಕಾರಣ ಅಜೀರ್ಣ ಕೂಡ ಆಗ್ತದೆ. ಒಂದೆರಡು ಹೀಗೆ ಫೀಡ್ ಮೋಷನ್ ಆದರೆ ಅದರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಬೇಕಂತ ಏನಿಲ್ಲ, ಬಿಟ್ಬಿಡ್ಬೋದು, ಏನಾಗೋದಿಲ್ಲ. ಶೆಡ್ಡಲ್ಲಿ ತುಂಬ ಕಡೆ ನಮಗೆ ಎಲ್ಲಿಯಾದರೂ ಫೀಡ್ ಮೋಷನ್ ಆಗಿರೋದು ಎಲ್ಲಿಯಾದರೂ ಕಂಡು ಬಂದರೆ ಆವಾಗ ನಾವು ಅದರ ಬಗ್ಗೆ ಎಚ್ಚೆತ್ತುಕೊಳ್ಳಬೇಕಾಗ್ತದೆ. ಮಧ್ಯದಲ್ಲಿ ಈಗ ಸಾವಿರಾರು ಕೋಳಿಯಲ್ಲಿ ಒಂದೆರಡು ಕೋಳಿ ಫೀಡ್ ಮೋಷನ್ ಆದರೆ ಅದು ಸರ್ವೇ ಸಾಮಾನ್ಯ, ಅದರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಅಜೀರ್ಣವಾಗಿರ್ತದೆ, ತುಂಬ ಫೀಡ್ ತಿಂದಿರ್ತವೆ, ಅದು ಅಜೀರ್ಣವಾಗಿ ಹೋಗ್ತದೆ. ಅದರಿಂದ ಒಂದೆರಡು ಕೋಳಿಗಳಿಂದ ಅಷ್ಟೊಂದು ನಷ್ಟ ಏನಾಗೋದಿಲ್ಲ. ಹಾಗಾಗಿ ಅದನ್ನು ಅಲ್ಲಿಗೆ ಬಿಟ್ಬಿಡ್ಬೋದು. ತುಂಬ ಕೋಳಿ, ಇವಾಗ ಒಂದು 100 ಕೋಳಿಗಳಿಂದ ಎಲ್ಲಿಯಾದರೂ ಫೀಡ್ ಮೋಷನ್ ನಮಗೆ ಕಂಡು ಬಂದರೆ ಅದರ ಬಗ್ಗೆ ನಾವು ಪ್ರಿಕಾಷನ್ ತಗೊಂಡು ಏನಾದರೂ ಮೆಡಿಷನನ್ನು ಹಾಕಲೇಬೇಕಾಗ್ತದೆ. ಇಲ್ಲಾಂತೇಳಿದರೆ ಅದು ತುಂಬ ಲಾಸ್ ಆಗ್ತಾ ಹೋಗ್ತದೆ, ಅದೇನದ ಬಾಡಿ ವೆಯ್ಟೇ ಬರೋದಿಲ್ಲ. ಆವಾಗ ಫೀಡ್ ಮಾತ್ರ ಇಲ್ಲಿ FCR ತುಂಬ ಓಡ್ತಾ ಇರ್ತದೆ, ಬಾಡಿ ವೆಯ್ಟ್ ಬರೋದಿಲ್ಲ ನಮಗೆ. ಆವಾಗ ನಮಗೆ ಬರ್ತಕ್ಕಂಥ ರೇಟ್ ಕೂಡ ಕಡಿಮೆ ಸಿಗ್ತದೆ. ಅದರಿಂದ ಆ ಬ್ಯಾಚಲ್ಲಿ ನಮಗೆ ಒಳ್ಳೆ ರೀತಿಯ ಪ್ರಾಫಿಟ್ ಸಿಗೋದಿಲ್ಲ. ಒಂದು ಸಾಧಾರಣ ಮಟ್ಟದ ಪೇಮೆಂಟ್ ಸಿಗ್ಬೋದು ಬಿಟ್ಟರೆ ಉತ್ತಮ ರೀತಿಯ ಪೇಮೆಂಟನ್ನು ನಾವು ಪಡೆದುಕೊಳ್ಳೋಕ್ಕೆ ಸಾಧ್ಯವಾಗೋದಿಲ್ಲ. ಸ್ನೇಹಿತರೆ, ಈ 45 ದಿನ ಅಂತಕ್ಕಂಥದ್ದು ಕೋಳಿ ಸಾಕಾಣಿಕೆಯ ಪ್ರತಿದಿನವೂ ಕೂಡ ಇಂಪಾರ್ಟೆಂಟ್ ಆಗಿರ್ತದೆ. ಯಾವ ದಿನವೂ ನಾವು ನೆಗ್ಲೆಕ್ಟ್ ಮಾಡುವಾಗಿಲ್ಲ. ಅಲ್ಲಿ ಆದರೂ ನಾವು 30 ದಿನ ಕೋಳಿಗಳನ್ನು ಚೆನ್ನಾಗಿ ಸಾಕಿಬಿಟ್ಟು ಲಾಸ್ಟಿಗೆ ಒಂದು 3-4 ದಿನ ತುಂಬ ನೆಗ್ಲೆಕ್ಟ್ ಮಾಡಿದರೆ ಅಷ್ಟು ದಿನ ಸಾಕಿರುವಂಥದ್ದು 3-4 ದಿನದಲ್ಲಿ ಕೊಲಾಪ್ಸ್ ಆಗುವಂಥ ಚಾನ್ಸಸ್ ಕೂಡ ಇರ್ತದೆ. ಆದ್ದರಿಂದ ಅಷ್ಟೇ ಜಾಗರೂಕತೆ, ಹಾಗೆ ಶಿಸ್ತು, ಹಾಗೆ ಮುತುವರ್ಜಿಯಿಂದ ಈ ಒಂದು ಕೋಳಿ ಸಾಕಾಣಿಕೆ ಮಾಡಿದರೆ ನಾವು ಇದರಲ್ಲಿ ಯಶಸ್ಸನ್ನು ಕಾಣ್ಬೋದು. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು.